fifth standard environmental studies. ಲಾಸ್ಟ್ ಕ್ಲಾಸಲ್ಲಿ ನಾವು ಫೋಟೋಸಿಂಥಸಿಸ್ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅಲ್ವಾ. ದಟ್ ಈಸ್ ವಾಟ್ ಈಸ್ ಫೋಟೋಸಿಂಥಸಿಸ್ ಅಂದರೆ ಏನು? ಪ್ಲ್ಯಾಂಟ್ಸ್ ಯೂಸಿಂಗ್ ಸೋಲಾರ್ ಎನರ್ಜಿ ಫ್ರಮ್ ಸನ್, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಅಬ್ಸಾರ್ಬ್ ವಾಟರ್ ಆ್ಯಂಡ್ ಮಿನರಲ್ ಸಾಲ್ಟ್ಸ್ ಫ್ರಮ್ ಸಾಯಿಲ್ through roots and prepare food with the help of chlorophyll in leaf. This process is called as photosynthesis ಅಂತ ನಾವು ಓದಿದ್ವು ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ. ದಟ್ಸ್ ಪ್ಲ್ಯಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಸೋಲಾರ್ ಎನರ್ಜಿ ಫ್ರಮ್ ಸನ್ ಅಲ್ಲ. ಎಸ್, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಅಬ್ಸಾರ್ಬ್ ವಾಟರ್ ಅಂಡ್ ಮಿನರಲ್ ಸಾಲ್ಟ್ಸ್ ಫ್ರಮ್ ಸಾಯಿಲ್ ಥ್ರೂ ರೂಟ್ಸ್ and prepare food with the help of chlorophyll in leaf. This process is called as photosynthesis. ಇದನ್ನು ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. In the preparation of food by the plants, glucose is produced and oxygen is released. ಇಲ್ಲಿ ಏನಾಗುತ್ತೆ? In the preparation of food by the plants, that is glucose is produced. Glucose means ಅದು ಶಕ್ತಿ, ಎನರ್ಜಿ ಅಂತ ನಾವೇನು ಕರಿತೀವಿ, that is produced and oxygen is released. ನಾವೇನು ಹೇಳ್ತೀವಿ, ಸಸ್ಯಗಳು ನಮಗೆ ಆಕ್ಸಿಜನ್ ಕೊಡ್ತೀವಿ ಉಸಿರಾಡೋಕ್ಕೆ ಅಂತ ಹೇಳ್ತೀವಿ ಅಲ್ವಾ. ಯಾವಾಗ ಅಂದರೆ ಆಹಾರವನ್ನು ತಯಾರಿಸಬೇಕಾದ್ರೆ when they prepare food, they absorb carbon dioxide in air. ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆಕ್ಸಿಜನನ್ನು ಆಚೆ ಹಾಕತ್ತೆ. ನಾವು ನೆನ್ನೆ ಹೇಳಿದ್ವಿ, ನಾವು ಲಾಸ್ಟ್ ಕ್ಲಾಸ್ಗಳಲ್ಲೇ ರೆಸ್ಪಿರೇಷನ್ಗೆ ನಮ್ಮಂತೆ ಅದು ಆಕ್ಸಿಜನ್ ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡುತ್ತೆ. ಆದರೆ ಆಹಾರ ತಯಾರಿಸ್ಬೇಕಾದ್ರೆ ಸಸ್ಯಗಳೇನು ಮಾಡುತ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ತೊಗೊಳತ್ವೆ, ಆಕ್ಸಿಜನನ್ನು ಬಿಡುತ್ತೆ, ವಾತಾವರಣಕ್ಕೆ ಬಿಡುತ್ತೆ. ಎಸ್, ಹಾಗಾದರೆ in the preparation of food by the plants, glucose is produced and oxygen is released. Right here the uses of these two for living beings. ಇವು ಎರಡು ಜೀವಿಗಳಿಗೆ ಹೇಗೆ ಸಹಾಯ ಮಾಡುತ್ತವೆ, ಯಾಕೆ ಅವು ಇಂಪಾರ್ಟೆಂಟ್ ಅಂತ. ಎಸ್, ಏನೋ ಇನ್ ದ ಪ್ರಿಪ್ರೇಷನ್ ಆಫ್ ಫುಡ್, in the preparation of food by the plants, in the preparation of the food by the plants, glucose is produced, Glucose, glucose is produced and oxygen is released, and oxygen is released, RELEASED. ರಿಲೀಸ್ ಮಾಡೋದು ವಾತಾವರಣಕ್ಕೆ ಬಿಡೋದು, ರಿಲೀಸ್ ಮಾಡಿದ್ದಾರೆ ಅಂದರೆ ವಾತಾವರಣಕ್ಕೆ ಅದು ಬಿಡತ್ತೆ. ರೈಟ್ here the uses of these two for living beings. Right here, right under ಬರೀರಿ. Here, right here, the uses of these two for the living beings. ಏನೇನಾಗುತ್ತೆ? ಫಸ್ಟ್ ಒನ್ ಗ್ಲೂಕೋಸ್. Glucose
ಎನರ್ಜಿ. ಯಾರ ಸುಸ್ತಾಗಿದ್ದಾರೆ ಅಂದರೆ ಅವ್ರಿಗೊಂಚೂರು ಗ್ಲೂಕೋಸ್ ಕೊಡು ಅಂತಾರೆ. ದಟ್ ಗಿವ್ಸ್ ಎನರ್ಜಿ, ಶಕ್ತಿ ಕೊಡುತ್ತೆ ದೇಹಕ್ಕೆ. ಈಗ ಆಟ ಆಡ್ಬೇಕಾದ್ರೆ ಹುಡುಗರಿಗೆ ಗ್ಲೂಕೋಸ್ ಕೊಡ್ತಾರೆ ತಿನ್ನೋಕ್ಕೆ, ಯಾಕೆಂದರೆ ಅವ್ರಿಗೆ ಸುಸ್ತನ್ನು ಕಡಿಮೆ ಮಾಡುತ್ತೆ, ಶಕ್ತಿಯನ್ನು ಕೊಡುತ್ತೆ ಅಲ್ವಾ. ಮನೆಗಳಲ್ಲೂ ಜ್ವರ ಗಿರ ಬಂದರೆ ಗ್ಲೂಕೋಸ್ ಬಾಟ್ಲು ತೊಗೊಂಡೋಗಿ ಇಟ್ಕೊಡಿ ಅಂತಾರೆ. ನೀರಿಗೆ ಹಾಕ್ಕೊಡಿ, ಅವಾಗ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಶಕ್ತಿ ಬರುತ್ತೆ, ಸುಸ್ತು ಕಡಿಮೆ ಆಗುತ್ತೆ ಗ್ಲೂಕೋಸ್ ತಿಂದರೆ ಅಂತ. ದಟ್ ಈಸ್ ಗ್ಲೂಕೋಸ್ ಮೀನ್ಸ್ ಎನರ್ಜಿ. ಇಟ್ ಈಸ್ ವೆರಿ ನೆಸೆಸರಿ ಫಾರ್ ದಿ ಲಿವಿಂಗ್ ಬೀಯಿಂಗ್ಸ್ ಫಾರ್ ದೇರ್ ವರ್ಕ್. Glucose means energy. It is very necessary. Necessary means avashyakವಾದ. Necessary for the living beings. For the living beings to do their work. ಯಾಕೆ ನಾವು ತಿಂತೀವಲ್ವಾ, ಸಸ್ಯಗಳಲ್ಲಿ ತಯಾರಾಗುವಂತಹ ಆಹಾರವನ್ನು ನಾವು ತಿಂತೇವೆ. ಯಾಕೆ ನಾವು ಸಸ್ಯಗಳನ್ನು ತಿಂತೀವಿ, ಅದರಲ್ಲಿ ಉತ್ಪತ್ತಿಯಾದಂಥ ಆಹಾರವನ್ನು ನಾವು ತಿಂತೀವಿ. ಸೆಕೆಂಡ್ ಒನ್ ಆಕ್ಸಿಜನ್. ಸೆಕೆಂಡ್ ಒನ್ ಆಕ್ಸಿಜನ್. ಆಕ್ಸಿಜನ್ is very important for the living beings. For the living beings, for respiration. ಫಾರ್ ರೆಸ್ಪಿರೇಷನ್. ಎಲ್ಲ ಜೀವಿಗಳು ಉಸಿರಾಡಬೇಕು, ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ವೆರಿ ಇಂಪಾರ್ಟೆಂಟ್ ಅಥವಾ ವೆರಿ ಎಸೆನ್ಷಿಯಲ್. ಇಂಪಾರ್ಟೆಂಟ್ ಅದಕ್ಕಿಂತ ಎಸೆನ್ಷಿಯಲ್, ಅವಶ್ಯಕ. ವೆರಿ ಎಸೆನ್ಷಿಯಲ್, ಇಂಪಾರ್ಟೆಂಟ್ಗಿಂತ ಎಸೆನ್ಷಿಯಲ್ ಸೇವ್. ವೆರಿ ಎಸೆನ್ಷಿಯಲ್. ಆಕ್ಸಿಜನ್ ಇಸ್ ವೆರಿ ಎಸೆನ್ಷಿಯಲ್. ESS ENIAL. Essential for the living beings for respiration. Is essential for the living beings. ಇದು ಅವಶ್ಯಕವಾಗಿ ಬೇಕು ಸಜೀವಿಗಳಿಗೆ. ಅದಕ್ಕೆ ಫಾರ್ ರೆಸ್ಪಿರೇಷನ್, ಉಸಿರಾಟಕ್ಕೆ ಅವಶ್ಯಕವಾಗಿ ಬೇಕು. ಎಸ್. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ನೀವು ಯೋಚನೆ ಮಾಡಿ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದೆರ್ ಈಸ್ ನೋ ಸನ್? ಸೂರ್ಯ ಇಲ್ದಲೇ ಇದ್ದರೆ ಏನಾಗತ್ತೆ? ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದೆರ್ ಈಸ್ ನೋ ಸನ್? ಸೂರ್ಯನೇ ಇಲ್ದಲೇ ಇದ್ದರೆ ಏನಾಗತ್ತೆ? ಯೋಚನೆ ಮಾಡಿ. ಯಾಕೆಂದರೆ ಸಸ್ಯಗಳ ಆಹಾರ ತಯಾರು ಮಾಡೋದಕ್ಕೆ ಸೂರ್ಯನ ಬೆಳಕಬೇಕು. ಸೂರ್ಯನೇ ಇಲ್ದಲೇ ಇದ್ದರೆ ಏನಾಗತ್ತೆ? ಸಸ್ಯಗಳ ಆಹಾರ ತಯಾರಿಸೋಕ್ಕಾಗೋದಿಲ್ಲ. ಯಾಕೆಂದರೆ ನಾವೆಲ್ಲ ಸಸ್ಯಗಳ ಮೇಲೆ, ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇಡೀ ಜೀವ ಜಗತ್ತು ತನ್ನ ಕೆಲಸವನ್ನೆಲ್ಲ ನಿಲ್ಲಿಸ್ಬಿಡತ್ವೆ ಅಲ್ವಾ. ಅದಕ್ಕೋಸ್ಕರ ಸನ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೂರ್ಯ ಇಲ್ಲ ಅಂದರೆ ಏನಾಗುತ್ತೆ? ಸಜೀವಿಗಳೆಲ್ಲ ತಮ್ಮ ಕೆಲಸವನ್ನು ನಿಲ್ಲಿಸುತ್ತೆ. ಸಜೀವಿಗಳ ಮೇಲೆ ಗೊತ್ತಾಯ್ತಲ್ಲ, ಎಲ್ಲ ಸಜೀವಿಗಳು ತಮ್ಮ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ಜೀವ ಜಗತ್ತು ಪೂರ್ತಿ ನಾಶ ಆಗೋಗುತ್ತೆ. ಅದಕ್ಕೋಸ್ಕರ ಸನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಒಂದ್ಸತಿ ನೋಡ್ಕೊಳ್ಳಿ ಅಳ್ಸೋಕ್ಕೆ ಮುಂಚೆ. ಇನ್ ದ ಪ್ರಿಪ್ರೇಷನ್ ಆಫ್ ಫುಡ್ ಬೈ ದಿ ಪ್ಲ್ಯಾಂಟ್ಸ್, ಗ್ಲೂಕೋಸ್ ಈಸ್ ಪ್ರೊಡ್ಯೂಸ್ಡ್ and oxygen is released. Right here the uses of these two for the living beings. Glucose means energy. It is very necessary for the living beings to do their work. Second one, oxygen is very essential for the living beings for
ರೆಸ್ಪಿರೇಷನ್. ಉಸಿರಾಟ ಇಲ್ಲ ಅಂದರೆ ಯಾವ ಜೀವಿಗಳು ಬದುಕೋದು, ಎಲ್ಲೆಲ್ಲ ಸತ್ತು ಹೋಗುತ್ತವೆ ಅಲ್ವಾ. ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಎಸ್. ನೆಕ್ಸ್ಟ್ ಒನ್, ನಾವು ಇಷ್ಟೊತ್ತರು ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಫುಡ್ ಅಂತೆಲ್ಲ ಓದೋದಲ್ವಾ. ಇಲ್ಲಿ ಕೆಲವು ಪ್ಲ್ಯಾಂಟ್ಸ್ ಇದೆ, ಗೊತ್ತಾಯ್ತಾ. ಅವು ಹೇಗೆ ಅಂದರೆ ಅವು ಸ್ವಂತ ಆಹಾರವನ್ನು ತಯಾರಿಸೋದಿಲ್ಲ. ತಮ್ಮ ಹತ್ರ ಬಂದಂತಹ ಕೀಟಗಳದನ್ನು ಹಿಡ್ಕೊಂಡು ಅದನ್ನು ತಿನ್ನತ್ವೆ. ಅವನ್ನು ನಾವೆಂಥ ಪ್ಲ್ಯಾಂಟ್ಸ್ ಅಂತೀವಿ ಅಂದರೆ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಎಂಥ ಪ್ಲ್ಯಾಂಟ್ಸ್ ಅವು? ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್. ಅವು ಯಾವ್ಯಾವುದು ನೋಡೋಣ. ಅಂದರೆ ಈ ಬೇರೆ ಗಿಡಗಳ ಥರ ಆಹಾರವನ್ನು ತಯಾರಿಸ್ಕೊಂಡು ಅವು ತಿನ್ನೋದಿಲ್ಲ. ಅವುಗಳ ಮುಖ್ಯ ಆಹಾರ ಯಾವುದಪ್ಪ ಅಂದರೆ ತಮ್ಮಲ್ಲಿ ಬಂದಂತಹ ಕೀಟಗಳನ್ನು ಹಿಡಿದು ಅದನ್ನು ಆಹಾರವಾಗಿ ತಿನ್ನತ್ವೆ. ಅವನ್ನು ನಾವು ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತೀವಿ. ಯಾವ್ಯಾವಪ್ಪ ಅಂದರೆ ನೋಡಿ, ಚಿತ್ರ ತೋರಿಸ್ತೀನಿ ನಿಮಗೆ. ಸೆಂಟೆನ್ಸು ಚಿತ್ರ ಎರಡು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಡ್ರೊಸೆರಾ, ನೆಫಂಥಸ್ ಆ್ಯಂಡ್ ಯುಟ್ರಿಕ್ಯುಲೇಸಸ್ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಇನ್ಸೆಕ್ಟ್ಸ್ ಫಾರ್ ದೇರ್ ಫುಡ್. ದೀಸ್ ಆರ್ ಕಾಲ್ಡ್ ಆಸ್ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್. ಯಾವ್ಯಾವುದು ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ನಮಗೆ ಈಗ ಗೊತ್ತಾಯಿತು ಅಲ್ವಾ. ಎಸ್. ಎಸ್, ನಾವು ಪ್ರಿಪ್ರೇಷನ್ ಆಫ್ ಫುಡ್ ಬೈ ಪ್ಲ್ಯಾಂಟ್ಸ್ ನೋಡಿದ್ವು. ಈಗ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸನ್ನು ನೋಡ್ತಾ ಇದ್ದೀವಿ ಅಲ್ವಾ. ಯಾವ್ಯಾವುದು ಅಂದರೆ ಚಿತ್ರ ನೋಡಿದ್ರಿ. ಡ್ರೊಸೆರಾ, DRO. ವಾಟ್ ಆರ್ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂದರೆ ನಮಗೆ ಬರಬೇಕು. DRO SERA, DRO SERA, ಡ್ರೊಸೆರಾ. ನೆಪಂಥಿಸ್ ನೋಡಿ, NE TEN ಪೆನ್, ನೆಪೆಂಥಿಸ್ THES, ಡ್ರೊಸೆರಾ, ನೆಫಂಥಿಸ್ and ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಯುಟ್ರಿಕ್ಯುಲೇಸಿಸ್ ಅಂತ. ಯುಟ್ರಿಕ್ಯುಲೇರಿಯಾ ಯುಟ್ರಿಕ್ಯುಲೇರಿಯಾ and Utricularia plants depend on insects. For their food. These are called as insectivorous plants. These are called as insectivorous plants. insectivorous plants. ಕೀಟಗಳು ಅದ್ರ ಮೇಲೆ ಕೂತ್ಕೊಂಡ್ರೆ ಅದರಲ್ಲಿರುವಂಥ ಅಂಟು ಇವುಗಳನ್ನು ಆ ಕೀಟ ಮತ್ತೆ ಹಾರಕ್ಕೆ ಅವಕಾಶ ಕೊಡದಾಗೆ ಅವುಗಳನ್ನು ಹಾಗೆ ಹಿಡ್ಕೊಳ್ಳುತ್ತೆ. ಅದು ಹಾಗೆ ಅದನ್ನೇನು ಮಾಡುತ್ತೆ, ತನ್ನಲ್ಲಿ ಅದರಲ್ಲಿರುವಂಥ ಸಾರವನ್ನೆಲ್ಲ ಹೀರ್ಕೊಂಡು ಅದು ಕೀಟ ಹಾಗೆ ಎಲ್ಲವನ್ನು ಕಳ್ಕೊಂಡಾಗೆ ಜಳ್ಳು ಅಂತಾರಲ್ವ, ಆ ಥರ ಆಗಿ ಆ ಕೀಟ ಅಲ್ಲಿ ಬೀಳಬೇಕು. ಹೀಗೆ ತನ್ನ ಕೀಟವನ್ನು ತಮ್ಮ ಬಣ್ಣ ಇದರಿಂದ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತವೆ. ಅದರಲ್ಲಿ ಅಂಟು ಪದಾರ್ಥ ಇರುತ್ತೆ ಆ ಗಿಡಗಳಲ್ಲಿ. ಈ ಹೋಗಿ ಕಾಲಿಟ್ಟು ಕೂತ್ಕೊಂಡ ತಕ್ಷಣ ಅದು ಕಾಲು ತಿಕ್ಕೊಂಡು ಆಚೆ ಬರೋಕ್ಕಾಗಲ್ಲ, ರೆಕ್ಕೆ ಕಾಲು ಎಲ್ಲ ಕಚ್ಕೊಂಡ್ಬಿಡುತ್ತೆ. ಅದಕ್ಕೆ ಆಗೇನು ಮಾಡುತ್ತೆ, ಆ ಸಸ್ಯ
ಆ ಕೀಟದಲ್ಲಿರುವಂತಹ ಎಲ್ಲ ಸತ್ವವನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಆ ಕೀಟನ ಜೊಳ್ಳು ಮಾಡಿ ಕೆಳಕ್ಕೆ ಬೀಳುತ್ತೆ. ಈ ರೀತಿ ತಿನ್ನೋದನ್ನ ನಾವು ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಯಾವ್ಯಾವುದು ಅಂದರೆ ಡ್ರೊಸೆರಾ, ನೆಫಂಥಸ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ ಅವನ್ನ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ 3 ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್. ಗೊತ್ತಾಯ್ತಲ್ಲ? ಡ್ರೊಸೆರಾ, ನೆಫಂಥಸ್ ನೋಡಿ, ಡ್ರೊಸೆರಾ DROSERA, ನೆಫಂಥಸ್ NEPHE, ನೆಫಂಥಸ್ THES, ಡ್ರೊಸೆರಾ, ನೆಫಂಥಸ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ ನೋಡಿ, UTRICU, ಯುಟ್ರಿಕ್ಯುಲೇರಿಯಾ LARIA, ಯುಟ್ರಿಕ್ಯುಲೇರಿಯಾ plants depend on insects for their food. These are called as insectivorous plants. These are called as insectivorous plants. Next, that plant that all animals do not eat the same type of food. ಎಲ್ಲರೂ ನಾವೆಲ್ಲ ಒಂದೇ ಥರದ ಆಹಾರವನ್ನು ನಾವ್ಯಾರು ತಿನ್ನೋದಿಲ್ಲ, ಹೌದಲ್ವಾ? ನಾವು ಬೇರೆ ಬೇರೆ ಆಹಾರಗಳನ್ನು ತಿಂತೀವಿ. ಆಲ್ ಲಿವಿಂಗ್ ಬೀಯಿಂಗ್ಸ್, ನಾಟ್ ಓನ್ಲಿ ದ ಹ್ಯೂಮನ್ ಬೀಯಿಂಗ್, ಆಲ್ ಲಿವಿಂಗ್ ಬೀಯಿಂಗ್ಸ್, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲವನ್ನೂ ತಗೊಳ್ಳೋಣ. ಅವರು ಒಂದೇ ಥರ ಆಹಾರವನ್ನು ತಗೊಳ್ಳೋದಿಲ್ಲ ಅಲ್ವಾ? ಬೇಸ್ಡ್ ಆನ್ ದೇರ್ ಫುಡ್ ದೇ ಈಟ್, ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಬೇಸ್ಡ್ ಆನ್ ದೇರ್ ಫುಡ್, ಅವ್ರು ತಗೊಳ್ಳೋ ಆಹಾರದ ಮೇಲೆ ದೀಸ್ ಅನಿಮಲ್ಸ್, ಮನುಷ್ಯನೂ ಒಂದು ಪ್ರಾಣಿನೇ, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತ ಕರಿತೀವಿ, ಮನುಷ್ಯನೂ ಒಂದು ಪ್ರಾಣಿನೇ. ದೀಸ್ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಆನ್ ದಿ ಬೇಸಿಸ್ ಆಫ್ ಫುಡ್ ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್. ಹೇಗೆ? ಮೊದಲನೇ ನೋಡಿ, ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್, ದೇರ್ ಫಾರ್ ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ಹೆಟ್ರೋಟ್ರೋಪ್ಸ್. ಎಸ್, ಹಿಂದೆ ನಾವು ಆಟೋಟ್ರೋಪ್ಸ್ ಅಂತ ಓದಿದ್ವು ಅಲ್ವಾ? ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳುತ್ತವೆ, ಅದರಿಂದ ಅವನ್ನ ಆಟೋಟ್ರೋಪ್ಸ್ ಅಂತ ಹೇಳಿದ್ವು. ಆದರೆ ಅನಿಮಲ್ಸ್, ಇದೊಂದು ಸೆಂಟೆನ್ಸ್ ನೋಡಿ, ಅನಿಮಲ್ಸ್ do not prepare their own food. Animals do not prepare prepare their own food. Their own food. Animals do not prepare their own food. ತಮ್ಮ ಆಹಾರವನ್ನು, ತಮ್ಮ ಸ್ವಂತ ಆಹಾರವನ್ನು ತಯಾರಿಸ್ಕೊಳ್ಳೋದಿಲ್ಲ. ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್. ದೇ ಡಿಪೆಂಡ್ ಆನ್ ಡಿಪೆಂಡ್ ಅಂದರೆ ಅವಲಂಬಿಸೋದು. ಡಿಪೆಂಡ್ ಆನ್ plants and other animals for food. They depend on plants and other animals for their food. For their food. These are called as, therefore animals are called as heterotrophs. Therefore, ಆದ್ದರಿಂದ HEREFY. Therefore, animals are called
ಹೆಟ್ರೋಟ್ರೋಪ್ಸ್. ಹೆಟಿರೋ, HETERO, ಹೆಟಿರೋಟ್ರೋಪ್ಸ್, TROPHS, TROPHS. ಈಗ ನಮಗೆ ಆಟೋಟ್ರೋಪ್ಸ್, ಹೆಟ್ರೋಟ್ರೋಪ್ಸ್, ಆಟೋಟ್ರೋಪ್ಸ್, ಹೆಟ್ರೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂತ ಪ್ಲಾಂಟ್ಸ್ನ ಯಾಕೆ ಕರಿತೀವಿ ಅಂದರೆ ದೇ ಪ್ರಿಪೇರ್ ದೇರ್ ಓನ್ ಫುಡ್. Plants prepare their own food, so they are called as autotrophs. Animals do not prepare their own food. They depend on plants and other animals for their food. Therefore, animals are called as heterotrophs. ನಮಗೆ ಆಟೋಟ್ರೋಪ್ಸ್ ಅಂದ್ರೇನು, ಹೆಟ್ರೋಟ್ರೋಪ್ಸ್ ಅನ್ನೋದು ಗೊತ್ತಾಯ್ತು. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಅದರಿಂದ ಅವನ್ನ ಆಟೋಟ್ರೋಪ್ಸ್ ಅಂತ ಕರೆದು. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವೇನು ಮಾಡ್ತವೆ, ತಮ್ಮ ಆಹಾರಕ್ಕೋಸ್ಕರ ಸಸ್ಯಗಳು ಮತ್ತು ಇನ್ನು ಉಳಿದ ಪ್ರಾಣಿಗಳ ಮೇಲೆ ಅವಲಂಬಿಸಿರುತ್ತೆ ತಮ್ಮ ಆಹಾರಕ್ಕೋಸ್ಕರ. ಅದಕ್ಕೋಸ್ಕರ ಅವನ್ನ ನಾವೇನಿಂದ ಕರೆದು ಹೆಟ್ರೋಟ್ರೋಪ್ಸ್. ಈಗ ನೋಡೋಣ, ಅನಿಮಲ್ಸ್ ಡು ನಾಟ್ ಈಟ್ ದ ಸೇಮ್ ಟೈಪ್ ಆಫ್ ಫುಡ್. ಒಂದೇ ಥರ ಆಹಾರವನ್ನು ಎಲ್ಲ ತಿನ್ನೋದಿಲ್ಲ ಎಲ್ಲ ಪ್ರಾಣಿಗಳು. ಬೇಸ್ಡ್ ಆನ್ ದೇರ್ ಫುಡ್ they eat, they are classified as. ಅವುಗಳನ್ನು ಹೇಗೆ ನಾವು ಕ್ಲಾಸಿಫೈ ಮಾಡಿದ್ದೀವಿ, ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಮೊದಲನೇದು, ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್. ಸಸ್ಯಗಳು ಮತ್ತು ಸಸ್ಯಗಳ ಉತ್ಪನ್ನವನ್ನು ಮಾತ್ರ. ಈಗ ಹಸು, ಮೇಕೆ, ಮೊಲ, ಜಿಂಕೆ, ಆನೆ ಇಂಥ ಪ್ರಾಣಿಗಳು they depend on plants for their food. Plants and plants products. ಇಷ್ಟನ್ನೇ ತಿನ್ನುತ್ತವು. ಸೊ ದೇ ಆರ್ ಕಾಲ್ಡ್ ಆಸ್ ಹರ್ಬಿವರಸ್. ಅವನೇನಂತ ಕರಿತೀವಿ ನಾವು, ಹರ್ಬಿವರಸ್. ಹರ್ಬಿವರಸ್, HERBIVORE, ಹರ್ಬಿವೋರ್. ಹರ್ಬಿವರಸ್ ಯಾವುದು, ಅನಿಮಲ್ಸ್. ಹರ್ಬಿವರಸ್ ಅಂತ ಯಾವುದನ್ನು ಕರಿತೀವಿ ಅಂದರೆ ಅನಿಮಲ್ಸ್ ದಟ್ ಈಟ್ ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲಾಂಟ್ಸ್. Animals that eat only plants and plant products and plant products. Only plants and plant products. ಅವನೇನಂತ ಕರಿತೀವಿ ನಾವು, ಹರ್ಬಿವರಸ್. Animals that eat only plants and plant products are called as ಹರ್ಬಿವರಸ್ ಅಂತ ಓದ್ಬೋದು. ಮೊದಲೇ ಹರ್ಬಿವರಸ್ ಅಂತ ಬರ್ದಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಬರ್ದಿದ್ದೀನಿ. ಅದು ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲಾಂಟ್ಸ್ ಅಂಡ್ ಪ್ಲಾಂಟ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಆಸ್ ಹರ್ಬಿವರಸ್ ಅಂತ ಬರೀಬಹುದು. ನೆಕ್ಸ್ಟ್ ಒನ್, ಕಾರ್ನಿವರಸ್. ನಿಧಾನ ಗಮನಿಸಿ, ಆ ಥರ ಇಲ್ಲ, ನಿಧಾನ ಕೂತ್ಕೊಳ್ಳಿ. ಕಾರ್ನಿವರಸ್. ಒಂದ್ಸತಿ ಅರ್ಥ ಅಲ್ಲ, ಇನ್ನೊಂದ್ಸತಿ ಓದ್ಕೊಳ್ಳಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಸ್ಕೂಲಿಗೆ ಬರೋಕ್ಕೆ ಹೇಳಿದ್ದೀವಲ್ವಾ, ಬನ್ನಿ, ನಿಮ್ಗೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾವು ಹೇಳ್ಕೊಡ್ತೇವೆ. ಗೊತ್ತಾಯ್ತಲ್ಲ, ಯಾಕೆ ಅರ್ಥ ಆಗಿಲ್ಲ, ಏನು ಅರ್ಥ ಆಗಿಲ್ಲ ಅದನ್ನು ನೋಡ್ಬಿಟ್ಟು ನಾವು ಅದನ್ನು ನಿಮಗೆ ಹೇಳ್ಕೊಡ್ತೀವಿ. ಎಸ್. ಸೆಕೆಂಡ್ ಒನ್, ಕಾರ್ನಿವರಸ್. ಅರ್ಥ ಆಗದಲ್ಲಿ ಥರ ಏನಿಲ್ಲ, ತುಂಬ ನಿಧಾನಕ್ಕೆ ಸ್ಲೋ ಆಗಿ ಹೇಳ್ತಾ ಇದ್ದೀವಿ. ಮತ್ತೆ ರಿಪೀಟ್ ಮಾಡ್ತಾ ಇದೆ. ಗಮನ ಇಟ್ಟು ನೀವು ಕಲಿತ್ರೆ ಆಗತ್ತೆ. ಆದರೂ ಅರ್ಥ ಇಲ್ಲ ಅಂದರೆ ನೀವು ಬನ್ನಿ. ಅನಿಮಲ್ಸ್ ದಟ್ ಈಟ್ ಅದರ್ ಅನಿಮಲ್ಸ್. ಕಾರ್ನಿವರಸ್ ಅಂದರೆ ಅನಿಮಲ್ಸ್, ಪ್ರಾಣಿಗಳು. ಅನಿಮಲ್ಸ್ ದಟ್ ಈಟ್ ಅದರ್ ಅನಿಮಲ್ಸ್. ಬೇರೆ ಪ್ರಾಣಿಗಳನ್ನು ತಿನ್ನುತ್ತೆ. ದಟ್ ಈಟ್ ಅದರ್ ಅನಿಮಲ್ಸ್. ಉದಾಹರಣೆ ಸಿಂಹ.
ಬೇರೆ ಪ್ರಾಣಿ ತಿನ್ನತ್ತೆ, ಜಿಂಕೆನೋ ಮೊಲನೋ ಈ ಥರ ಯಾವ ಪ್ರಾಣಿ ಸಿಗುತ್ತೋ ಅದನ್ನು. ಹುಲಿ, ಸಿಂಹ, ಚಿರತೆ, ಹೀಗೆ ಮಾಂಸಾಹಾರಿ ಪ್ರಾಣಿಗಳು ಅಂತ ಈ ಕರಿತೀವಿ. ಅವು ದೆ ಡಿಪೆಂಡ್ ಅಪಾನ್ ದಿ ಫ್ಲೆಶ್ ಆಫ್ ಅದರ್ ಅನಿಮಲ್ಸ್. ಬೇರೆ ಪ್ರಾಣಿಗಳ ಮಾಂಸ, ಮೂಳೆ, ಮಜ್ಜೆ ಇನ್ನೇನಿರುತ್ತೆ ಅದರ ಮೇಲೆ ಟೋಟಲಿ ಬೇರೆ ಪ್ರಾಣಿಯನ್ನು ತಿನ್ನುತ್ತೆ. ಅವನ್ನ ನಾವೇನಂತೀವಿ? ಕಾರ್ನಿವರಸ್. ಇನ್ ಥರ್ಡ್ ಕ್ಯಾಟಗರಿ ಇದೆ, ಇದನ್ನು ತಿನ್ನುತ್ತೆ ಅದನ್ನು ತಿನ್ನುತ್ತೆ. ಉದಾಹರಣೆಗೆ ನಾಯಿ ಮಾಂಸನೂ ತಿನ್ನುತ್ತೆ ಅನ್ನನೂ ತಿನ್ನುತ್ತೆ. ಬೆಕ್ಕು ಅಲ್ವಾ? ಮನುಷ್ಯ ವಾರ ಪೂರ್ತಿ ಸಸ್ಯಾಹಾರಿ, ವಾರದ ಕೊನೆಯಲ್ಲಿ ಭಾನುವಾರ ಮಾಂಸಾಹಾರಿ ಆಗಿಬಿಟ್ಟಿರ್ತಾನೆ ಅಷ್ಟು ಅಲ್ವಾ? ಇವು ಈ ಥರ ಎರಡನ್ನೂ ತಿನ್ನುವಂತಹ ಪ್ರಾಣಿಗಳೇನಿರ್ತವೆ ಅವನ್ನು ನಾವು ಓಮ್ನಿವರಸ್ ಅಂತ ಕರಿತೀವಿ. ಮಿಶ್ರಾಹಾರಿಗಳು ಅಂತ. ಇವರು ಸಸ್ಯಾಹಾರಿಗಳು, ಇವರು ಮಾಂಸಾಹಾರಿಗಳು. ಗೊತ್ತಾಯ್ತಲ್ಲ? ಇದು ಹರ್ಬಿವರಸ್ ಅಂದರೆ ಸಸ್ಯಾಹಾರಿ, ಕಾರ್ನಿವರಸ್ ಅಂದರೆ ಮಾಂಸಾಹಾರಿ, ಅಂದರೆ ಮಾಂಸವನ್ನು ಆಹಾರವಾಗಿ ಹೊಂದಿದ್ದು ಅಂತ ಮಾಂಸಾಹಾರಿ. ಮೂರನೇದು ಓಮ್ನಿವರಸ್ ಅಂತ. OMNI ಓಮ್ನಿವರಸ್, ಮಿಶ್ರಾಹಾರಿ, ಎರಡನ್ನು ತಿನ್ನೋದು. ಮಿಶ್ರಾಹಾರಿ. ಎಸ್, ಅನಿಮಲ್ಸ್ ದಟ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ನೋಡಿ, ಅನಿಮಲ್ಸ್ that eat both plants and animals. ಇವರು ನಾವು ಓಮ್ನಿವರಸ್ ಅಂತ ಕರಿತೀವಿ. ಈಗ ನೋಡ್ಕೊಳ್ಳಿ, ಮೇಲಿಂದ ಇನ್ನೊಂದ್ಸತಿ ಹೇಳ್ತೀನಿ, ಗಮನಿಸಿ. ಎಸ್, animals do not prepare their own food. They depend on plants and other animals for their food. Therefore, animals are called heterotrophs. HETERO. Heterotrophs. HETERE. Heterotrophs. HETEROTROPHS. ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್, ಹೆಟೆರೋಟ್ರೋಪ್ಸ್ ನಿಮ್ಗೆ ಅರ್ಥ ಆದರೆ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಆನ್ ದಿ ಬೇಸಿಸ್ ಆಫ್ ಫುಡ್ they eat, animals are classified into 3 groups. The first one is herbivorous. Animals that eat only plants and plant products. ಪ್ರಾಣಿಗಳು ಬರೀ ಸಸ್ಯಗಳು ಮತ್ತು ಸಸ್ಯಗಳ ಉತ್ಪನ್ನವನ್ನು ತಿನ್ನುವಂತಹ ಪ್ರಾಣಿಗಳನ್ನು ನಾವು ಹರ್ಬಿವರಸ್ ಅಂತ ಕರೆದು. ಆಗಲೇ ಹೇಳಿದ್ವು, ಮೊಲ, ಮೇಕೆ, ಕುರಿ, ಆನೆ, ಜಿಂಕೆ, ಇವುಗಳು ಬರೀ ಸಸ್ಯಗಳು ಮತ್ತು ಸಸ್ಯಗಳಿಂದ ಉತ್ಪನ್ನ ಆಗುವಂಥವು. ಈಗ ಬೂಸ, ಹಿಂಡಿ, ಹಸು ಎಲ್ಲ ಹೇಳ್ತೀವಿ ತಾನೆ. ಅಂದರೆ ಎಲ್ಲ ಸಸ್ಯಗಳಿಂದ ಬರುವಂಥ ಪ್ರಾಡಕ್ಟ್ಗಳಿಂದ ಬರುವಂಥದ್ದಕ್ಕೆ ಓಕೆ ನಾವು ಹರ್ಬಿವರಸ್ ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಈಸ್ ಕಾರ್ನಿವರಸ್, ಮಾಂಸಾಹಾರಿಗಳು. ಅನಿಮಲ್ಸ್ ದಟ್ ಈಟ್ ಅದರ್ ಅನಿಮಲ್ಸ್, ಪ್ರಾಣಿಗಳು ಬೇರೆ ಪ್ರಾಣಿಗಳನ್ನು ತಿನ್ನೋದಕ್ಕೆ ಅವನ್ನೇನಂತೀವಿ ನಾವು ಕಾರ್ನಿವರಸ್. CARNI, ಕಾರ್, NI ಓರಸ್, VOROUS, ಕಾರ್ನಿವರಸ್. ಕಾರ್ನಿವರಸ್. ಥರ್ಡ್ ಒನ್ ಓಮ್ನಿವರಸ್, ಮಿಶ್ರಾಹಾರಿಗಳು, ಎರಡನ್ನೂ ತಿನ್ನುವಂಥವು. ನೋಡಿ, ಅನಿಮಲ್ಸ್ ದಟ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಪ್ರಾಣಿಗಳು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ಎರಡೂ ತಿನ್ನುವಂಥವು ನಾವೇನಂತೀವಿ ನಾವು ಓಮ್ನಿವರಸ್. ಓಮ್ನಿವರಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಹರ್ಬಿವರಸ್,
carnivorous, omnivorous. The animals are classified into three groups on the basis of their food that they have taken. Herbivorous, carnivorous and omnivorous. ನಿಧಾನ ಕೂತ್ಕೊಂಡು ಓದಬೇಕು, ಗೊತ್ತಾಯ್ತಲ್ಲ? ಅರ್ಥ ಆಗದಲ್ಲೇ 2-3 ಸತಿ ಓದಬೇಕು. ಹಾಗೂ ಅರ್ಥ ಆಗದಲ್ಲೇ ಇದ್ದರೆ ಸರ್ ನನಗೆ ಇದು ಅರ್ಥ ಆಗಿಲ್ಲ ಅಂತ ಸ್ಕೂಲಿಗೆ ಬಂದು ಕೇಳಬೇಕು. ಅರ್ಥ ಆಗಿಲ್ಲ ಅಂದ್ಬಿಟ್ಟು ನೀವು ಗೊತ್ತಾಯ್ತಾ ಅದ್ರ ಕಡೆ ಗಮನ ಕೊಡದಲ್ಲೇ ಇದ್ದರೆ ನಮಗೆ ನಷ್ಟ ಆಗುತ್ತೆ. ನಾಳೆ ನಮ್ಗೆ ಆ ಪಾಠಗಳು ಅರ್ಥ ಆಗೋದಿಲ್ಲ. ಪ್ರಯತ್ನ ಪಡಬೇಕು. ಗೊತ್ತಾಗ್ದಲ್ಲೇ ಇದ್ದರೆ ಬಂದು ಕೇಳಬೇಕು. ಯಾಕೆ ಕೇಳೋದ್ರಿಂದ ನಾವೇನು ಕೇಳಲ್ಲ. ನಿಧಾನಕ್ಕೆ ಅವಾಗ ಒಬ್ಬೊಬ್ಬರೇ ಬಂದಿರ್ತೀರ, ಕೊರೋನಾ ರೂಲ್ಸ್ ಯಾವುದು ಬ್ರೇಕ್ ಮಾಡಿರಲ್ಲ. ನಿಮ್ಮೊಬ್ಬರನ್ನೇ ಕೂಡಿಸ್ಕೊಂಡು ಸಪ್ರೇಟಾಗಿ ಹೇಳ್ಕೊಡುತ್ತೆ. ಯಾವ್ದು ಅರ್ಥ ಆಗಿಲ್ಲ, ಯಾಕೆ ಅರ್ಥ ಆಗಿಲ್ಲ ಕೇಳಿ, ಅದನ್ನು ನಿಮಗೆ ಸಪ್ರೇಟಾಗಿ ನಿಮ್ಮೊಬ್ರಿಗೇ ಹೇಳ್ಕೊಡುತ್ತೆ. ಗೊತ್ತಾಯ್ತಲ್ಲ? ಹಾಗಂಥೇಳಿ ನೀವು ಬರ್ದಲೇ ಇರಬೇಡಿ, ಕ್ಲಾಸ್ ಕಳ್ಕೋಬೇಡಿ. Yes. ದಟ್ ಈಸ್, ಈಗ ನಾನೇನು ಮಾಡ್ತೇನೆ ಅಂದರೆ ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಡ್ತೇನೆ. ಅಳಿಸ್ಲಾ ಇದು? ನೋಡ ಎಷ್ಟು ಚೆನ್ನಾಗಿ ಮಾಡ್ತೀರಾ ನೋಡ್ತೀನಿ. ಅದನ್ನು ನಾನು ಊರಲ್ಲಾಗೋ ಹೇಳಿದ್ದೀನಿ, ಇನ್ನೂ ನೀವು ಹೆಚ್ಚಿಗೆ ಹೇಗೆ ಮಾಡ್ತೀರಾ ನೋಡ್ತೀನಿ. Yes. Make a list of animals make a list of animals make a list of animals that depends on their food, that depend on their food. ಅವುಗಳ ಆಹಾರದ ಮೇಲೆ ಪ್ರಾಣಿಗಳನ್ನು ನೀವೇನು ಮಾಡಬೇಕು? ಪಟ್ಟಿ ಮಾಡಬೇಕು. ಈಗ ಉದಾಹರಣೆಗೆ ಹರ್ಬಿವರಸ್ ಯಾವ್ಯಾವ ಬರುತ್ತೆ ಪ್ರಾಣಿಗಳನ್ನು ಬರೀಬೇಕು. ಕಾರ್ನಿವರಸ್ ಅಂದಾಗ ಯಾವ್ಯಾವ ಪ್ರಾಣಿಗಳು ಬರುತ್ತೆ ಅದನ್ನು ಬರೀಬೇಕು. ಓಮ್ನಿವರಸ್ ಅಂದರೆ ಯಾವ್ಯಾವ ಪ್ರಾಣಿಗಳು ಬರುತ್ತೆ ಅದನ್ನು ಬರೀಬೇಕು. ಇಲ್ಲಿ ನಾನು ಬೇಕಾದ್ರೆ ನಿಮ್ಗೆ ಇನ್ನೂ ಸುಲಭ ಆಗಲಿ ಅಂತ ಹೀಗೆ ಬರೆದಿರ್ತೇನೆ. ಹರ್ಬಿವರಸ್, ಕಾರ್ನಿವರಸ್, ಓಮ್ನಿವರಸ್. ನಾವು ಹರ್ಬಿವರಸ್ ಅಂದ್ರೇನು, ಕಾರ್ನಿವರಸ್ ಅಂದ್ರೆ, ಓಮ್ನಿವರಸ್ ಅಂದ್ರೇನು ಅಂತ ಗೊತ್ತಾಗಿದೆ. ಈಗ ಮೇಕ್ ಎ ಲಿಸ್ಟ್ ಆಫ್ ಅನಿಮಲ್ಸ್. ಹರ್ಬಿವರಸ್ ಪ್ರಾಣಿಗಳು ಯಾವ್ಯಾವುದು, ಕಾರ್ನಿವರಸ್ ಪ್ರಾಣಿಗಳು ಯಾವ್ಯಾವುದು, ಓಮ್ನಿವರಸ್ ಪ್ರಾಣಿಗಳು ಯಾವ್ಯಾವುದು, ಇದನ್ನು ನೀವು ಪಟ್ಟಿಯನ್ನು ಮಾಡಿ. ಅವ ನಿಮ್ಗೆ ಎಷ್ಟು ಪ್ರಾಣಿಗಳು ಗೊತ್ತಿದೆ ಅದು ನಮಗೆ ಅರ್ಥ ಆಗುತ್ತೆ. ಯಾವ್ಯಾವ ಪ್ರಾಣಿಗಳು ಸಸ್ಯಾಹಾರಿ ಯಾವುದು, ಮಾಂಸಾಹಾರಿ ಯಾವುದು, ಮಿಶ್ರಾಹಾರಿ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಳಿಸ್ತಾ ಇದ್ದೀನಿ ನಾನು. ಗೊತ್ತಾಯ್ತಲ್ಲ? ಮೇಕ್ ಎ ಲಿಸ್ಟ್ ಆಫ್ ಅನಿಮಲ್ಸ್, ಪ್ರಾಣಿಗಳ ಪಟ್ಟಿಯನ್ನು ಮಾಡೋದು. ದಟ್ ಡಿಪೆಂಡ್ ಆನ್ ದೇರ್ ಫುಡ್, ಆಹಾರ ಮೇಲೆ ಯಾವುದ್ರ ಮೇಲೆ ಅವಲಂಬಿಸಿದೆ ಅದ್ರ ಮೇಲೆ ಅವುಗಳನ್ನ ಪಟ್ಟಿ ಮಾಡೋದು. ಗೊತ್ತಾಯ್ತಲ್ಲ? ನಾವು ಹೇಳಿದ್ವಲ್ವ ಯಾವ್ಯಾವುದು, ಹರ್ಬಿವರಸ್, ಕಾರ್ನಿವರಸ್, ಓಮ್ನಿವರಸ್. ಯಾವ ಆಹಾರದ ಮೇಲೆ ಯಾವ್ಯಾವ ಡಿಪೆಂಡ್ ಆದ ಹೆಸರುಗಳು ಬರೆದ್ರೆ ಆಯ್ತು ಮುಂದೆ. ಕೌ, ಶೀಪ್, ಗೋಟ್, ಹೌದಲ್ವಾ, ರ್ಯಾಬಿಟ್, ಎಲಿಫೆಂಟ್. ಈಗ ನಿಮ್ಗೆ ಏನೇನು ಬರುತ್ತೆ ಆ ಪ್ರಾಣಿಗಳ ಹರ್ಬಿವರಸ್ಗೆ. ಕಾರ್ನಿವರಸ್ಗೆ ಯಾವ್ಯಾವ್ದು ಬರಬೇಕು, ಓಮ್ನಿವರಸ್ಗೆ ಯಾವ್ಯಾವುದು ಅಂತ ಆ ಪ್ರಾಣಿಗಳ ಹೆಸರನ್ನು ನೀವು ಬರೆದ್ರೆ ಆಯಿತು. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಈಸ್, ನಮಗೆ ನೆನಪಿರಬೇಕು. ಮೊದಲನೇದು ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳಿದ್ವಿ ಅಲ್ವಾ? ಸಾರಿ,
ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳೋದು. ದ ಸೆಕೆಂಡ್ ಕ್ಯಾರೆಕ್ಟರಿಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಆಯಿತು ಅಲ್ವಾ. ದಿ ಥರ್ಡ್ ಒನ್ ದ ಲಿವಿಂಗ್ ಬೀಯಿಂಗ್ಸ್ ಟೇಕ್ ಫುಡ್ ಆಯಿತು. ಈಗ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಪ್ಪ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಈಸ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ ಬೆಳೆಯುತ್ತವೆ. ನಾವೆಲ್ಲ ಹಾಗೆ ಅಲ್ವಾ, ಅಮ್ಮನ ಹೊಟ್ಟೆಯಿಂದ ಬಂದ ಪುಟಾಣಿ ಪಾಪ ಆಗಿದ್ದವರು ಆಮೇಲೆ ನಾವೆಲ್ಲ ಬೆಳೆದು. ನಾಯಿ ಮರಿ ದೊಡ್ಡ ನಾಯಿ ಆಗುತ್ತೆ, ಬೆಕ್ಕಿನ ಮರಿ ಬೆಕ್ಕಾಗುತ್ತೆ, ಸಣ್ಣ ಸೊಸಿ ದೊಡ್ಡ ಮರ ಆಗುತ್ತೆ, ಹೌದಲ್ವಾ. ಪುಟ್ಟ ಕೋಳಿ ಮರಿ ದೊಡ್ಡ ಕೋಳಿಯಾಗಿ ಬೆಳೆಯುತ್ತೆ, ಹೌದಲ್ವಾ. ನಮಗೆಲ್ಲ ಗೊತ್ತಿದೆ ಅದನ್ನು. ದಿಸ್ ಈಸ್ ದಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಈಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಅಂದರೆ ಸಜೀವಿಗಳು ಬೆಳೆಯತ್ವೆ, ಬೆಳವಣಿಗೆಯನ್ನು ಹೊಂದುತ್ತವೆ. ನೋಡಿ, that is increase in height and size of the living beings is called growth. What is growth ಅಂದರೆ increase in height and size, ಎತ್ತರ ಮತ್ತು ಗಾತ್ರ. ಇದರಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಹೆಚ್ಚಾಗ್ತಾ ಹೋದಾಗ ಏನಂತೀವಿ ನಾವು ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಸಜೀವಿಗಳು ಏನಾಗ್ತಾ ಇವೆ, ಬೆಳೀತಾ ಇವೆ ಅಂತ ನಾವು ಹೇಳ್ತೀವಿ. ಎಸ್. ಎಸ್. ವಾಟ್ ಈಸ್ ಗ್ರೋತ್ ಅಂದರೆ ಲಿವಿಂಗ್ ಬೀಯಿಂಗ್ಸ್ increase, increase increase in height, HEIGHT, height and size. Increase in height and size is called growth. ಯಾವುದೇ ಜೀವಿಗಳು ಇನ್ಕ್ರೀಸ್ ಇನ್ ಹೈಟ್, ಎತ್ತರದಲ್ಲಿ ಜಾಸ್ತಿ ಆಗುತ್ತೆ, ಸೈಜ್ ಗಾತ್ರದಲ್ಲಿ ಜಾಸ್ತಿ ಆಗುತ್ತೆ, ಇದನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಈಸ್ ಕಾಲ್ಡ್ ಗ್ರೋತ್. Certain statements related to growth are given below. If the statements are correct, put right mark. If not, put wrong mark. Correct the incorrect statement and write ಅಂತ ಹೇಳಿದ್ದಾರೆ. ಇಲ್ಲೇ ಮಾಡಿದ್ರೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದು ಸರಿ ಇದ್ರೆ ಅದಕ್ಕೆ ರೈಟ್ ಹಾಕಿ, ಅದು ತಪ್ಪಿದ್ರೆ ಅದನ್ನು ನೀವು ಸರಿ ಮಾಡಿ ಬರೆಯಿರಿ, ಬರೀ ತಪ್ಪಾಗ್ಬಿಡೋದಲ್ಲ. ಎಲ್ಲಿ ತಪ್ಪಿದೆ ಅದನ್ನು ನೀವು ಸರಿ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಆಲ್ ಆರ್ಗನ್ಸ್ ಆರ್ ಸ್ಮಾಲ್ ಅಟ್ ದ ಟೈಮ್ ಆಫ್ ಬರ್ತ್, ಲೇಟರ್ ಅಕ್ವೈರ್ ಡೆಫಿನೆಟ್ ಹೈಟ್ ಆ್ಯಂಡ್ ಸೈಜ್. ಎಲ್ಲ ಸಜೀವಿಗಳು ಹುಟ್ಟಬೇಕಾದ್ರೆ ತುಂಬ ಚಿಕ್ಕದಾಗಿರುತ್ತೆ, ಬೆಳೀತಾ ಏನಾಗುತ್ತೆ, ಹುಟ್ಟಬೇಕಾರೆಲ್ಲ ಚಿಕ್ಕದಾಗಿರುತ್ತೆ, ಲೇಟರ್ ನಂತರ ಅಕ್ವೈರ್ ಡೆಫಿನೆಟ್ ಹೈಟ್ ಆ್ಯಂಡ್ ಸೈಜ್, ಒಂದು ನಿರ್ದಿಷ್ಟವಾದ ಗಾತ್ರ ಮತ್ತು ಆಕಾರವನ್ನು ಹೊಂದಿರುತ್ತೆ. ಅದು ಸರಿ ಇದೆ ಅಲ್ವಾ. ಎಸ್. ಈಗ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈಗ ಬರೀತೀನಿ ನೋಡಿ. ಎಸ್. Certain statements is called growth. ಇಲ್ಲೇ ಬರೋದು ಆಮೇಲೆ ಬೇಕು. Certain yes. ಎಸ್. 39 ಮಿನಿಟ್ಸ್ ಆಗಿದೆ. ನಾಳೆ ಕ್ಲಾಸಲ್ಲಿ ಮುಂದಕ್ಕೆ ಮಾಡೋಣ ಆಯಿತಾ. 39 ಮಿನಿಟ್ಸ್ ಕ್ಲಾಸ್ ಆಗಿದೆ, ಜಾಸ್ತಿ ಆಗುತ್ತೆ ನಿಮಗೆ. ಇದೇನು ಮಾಡಿದ್ದೀನಿ, ಆಟೋಟ್ರೋಪ್ಸ್ ಹಿಂದೆ ಹೇಳಿತ್ತು, ಹೆಟ್ರೋಟ್ರೋಪ್ಸ್, ಆಮೇಲೆ ಇದು ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಹೌ ದೇ ಆರ್ ವೆರಿ ಯೂಸ್ಫುಲ್ ಟು ದ ಹ್ಯೂಮನ್ ಬೀಯಿಂಗ್ಸ್, ಆಮೇಲೆ ಆಟೋಟ್ರೋಪ್ಸ್,
ಹೆಟ್ರೋಟ್ರೋಪ್ಸ್ ಬಗ್ಗೆ ತಿಳ್ಕೊಂಡು, ಆಮೇಲೆ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಂಡು, ಆಮೇಲೆ ಹರ್ಬಿವರಸ್, ಕಾರ್ನಿವರಸ್, ಓಮ್ನಿವರಸ್ ಬಗ್ಗೆ ತಿಳ್ಕೊಂಡು, ಆಮೇಲೆ ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ದ ಫುಡ್. ಅದನ್ನು ನಾವು ಹೋಮ್ವರ್ಕ್ ಆಗಿ ತೊಗೊಂಡಿದ್ದೀವಿ. ನಂತರ ಏನು ಮಾಡಿದ್ದೀವಿ, ಲಿವಿಂಗ್ ಬೀಯಿಂಗ್ಸ್ ಗ್ರೋ ಅಂಥೇಳಿ, ದಟ್ ಇನ್ಕ್ರೀಸ್ ಇನ್ ಹೈಟ್ ಆ್ಯಂಡ್ ಸೈಜ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್ ಇಸ್ ಕಾಲ್ಡ್ ಗ್ರೋತ್ ಅಂತ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡ್ತೀವಿ, ಆ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದ್ದರೆ ಕರೆಕ್ಟ್ ಅಂತೀವಿ, ಇನ್ಕರೆಕ್ಟ್ ಇದ್ದರೆ ಆ ಸ್ಟೇಟ್ಮೆಂಟ್ಸ್ನ ಮಾಡ್ತೀವಿ, ಕರೆಕ್ಟ್ ಮಾಡ್ತೀವಿ ಅಲ್ವಾ. ಮಾಡಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಲಿವಿಂಗ್ ಬೀಯಿಂಗ್ಸ್ ಮೂವ್, ದಿಸ್ ಈಸ್ ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್, ಅದನ್ನು ಮಾಡೋಣ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು.